ವೀಕ್ಷಕರೇ, ಜೈಲಿನಲ್ಲಿರುವಂತಹ ನಟ ಡಿ ಬಾಸ್ ದರ್ಶನ್ ಅವರ ಸಿನಿಮಾ ಭವಿಷ್ಯ ಮುಗಿತು ಅಂತ ಅದೆಷ್ಟೋ ಜನ ಮಾತಾಡ್ಕೊಂಡಿದ್ದಾರೆ. ದರ್ಶನ್ ಅವರ ಸಿನಿಮಾ ಭವಿಷ್ಯದ ಜೊತೆಗೆ ಒಂದು ವೇಳೆ ಆರೋಪ ಸಾಬೀತಾದಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ ಅಂತ ಅದೆಷ್ಟೋ ಮಾಧ್ಯಮಗಳು ತಮ್ಮ TRPಗೋಸ್ಕರ ಹೇಳಿಕೊಂಡಿದೆ. ಆದ್ರೆ ವೀಕ್ಷಕರೇ, ಇದೀಗ ಇವರೆಲ್ಲ ಏನೇ ಹೇಳಿದ್ರು ಸ್ಯಾಂಡಲ್ವುಡ್ ನಲ್ಲಿ ನಟ ದರ್ಶನ್ ಅವರ ಹವಾ ಕಮ್ಮಿ ಮಾಡೋದಕ್ಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಟ ದರ್ಶನ್ ಅವರು ಜೈಲಲ್ಲಿ ಇದ್ರೂ ಕೂಡ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಕಲೆಕ್ಷನ್ ಮಾಡಿದ್ದು 50 ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಅನ್ನ ಡೆವಿಲ್ ಸಿನಿಮಾ ಮಾಡಿದೆ. ಇನ್ನು ಡೆವಿಲ್ ಸಿನಿಮಾದ ಸ್ಯಾಟಲೈಟ್ ಹಕ್ಕು ಮತ್ತು OTT ರೈಟ್ಸ್ ಎಲ್ಲವೂ ಕೂಡ ದೊಡ್ಡ ಮಟ್ಟದ ಬೆಲೆಗೆ ಸೇಲ್ ಆಗ್ಬಹುದು. ಸೊ ವೀಕ್ಷಕರೇ, ನಟ ದರ್ಶನ್ ಅವರು ಸ್ಯಾಂಡಲ್ವುಡ್ ನ ಒಂದು ಕಲ್ಪವೃಕ್ಷ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇದನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಡಿರುವಂತಹ ಸ್ಯಾಂಡಲ್ವುಡ್ ನ ನಟ ಮತ್ತು ನಿರ್ಮಾಪಕ ಆಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರು ನಟ ದರ್ಶನ್ ಅವರ ಜೊತೆಗೆ ಕಾಟೇರ ನಂತರ ಮತ್ತೊಂದು ಸಿನಿಮಾವನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಹಾಕಿಕೊಂಡಿದ್ದು, ಈ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿಕೊಂಡಿದ್ದಾರೆ ಅನ್ನುವ ವರದಿಗಳು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕೇಳಿ ಬರ್ತಿದೆ. ಸೊ ವೀಕ್ಷಕರೇ, ನಟ ದರ್ಶನ್ ಅವರ ಕ್ರೇಜ್ ಸ್ಯಾಂಡಲ್ವುಡ್ ನಲ್ಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು.